ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕಾರಣಕ್ಕೆ ಮಹತ್ವದ ಟ್ವಿಸ್ಟ್ಗೆ ದಿನಗಣನೆ ಶುರುವಾಗಿದೆ. ನಾಳೆ ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ವಾಪಸ್ ಹೋಗ್ತಾರೆ. ನಾಡಿದ್ದು 28ನೇ ತಾರೀಕಿಗೆ ಸೋನಿಯಾ ಗಾಂಧಿ ದೆಹಲಿಗೆ ವಾಪಸ್ ಬರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಕಳೆದೊಂದು ವಾರದಿಂದ ಆಗಿರುವಂಥ ಬೆಳವಣಿಗೆಗೆ ಒಂದು ರಣರೋಚಕ ಟ್ವಿಸ್ಟ್ ಸಿಗೋದಕ್ಕೆ ದಿನಗಣನೆ ಶುರುವಾಗಿದೆ. 28ನೇ ತಾರೀಕಿಗೆ ಸೋನಿಯಾ ಗಾಂಧಿ ಅವರು ದೆಹಲಿಗೆ ಬರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ದೆಹಲಿಯಲ್ಲಿರ್ತಾರೆ. ಚರ್ಚೆ ಆಗಬಹುದು ಅಂತ. ಸೋನಿಯಾ ಗಾಂಧಿ ಅವರು ಎಂಟ್ರಿ ಆದ ನಂತರ ಈ ಪವರ್ ಫೈಟ್, ಕುರ್ಚಿಯ ಕಿತ್ತಾಟ ಏನಿದೆ ಮತ್ತಷ್ಟು ಬಿಗಡಾಯಿಸಬಹುದು, ಚರ್ಚೆ ಆಗಬಹುದು ಅಂತ. 29ನೇ ತಾರೀಕಿಗೆ ವೇಣುಗೋಪಾಲ್, ಸೋನಿಯಾ ಗಾಂಧಿ, ಖರ್ಗೆ ಇವರೆಲ್ಲರೂ ಕೂಡ ಸಭೆಯನ್ನು ನಡೆಸಬಹುದು ಅಂತ. ಮತ್ತೊಂದು ಕಡೆ 29 ಅಥವಾ 30ನೇ ತಾರೀಕಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಕೈಗೊಳ್ಳಬಹುದು. ಹೈಕಮಾಂಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬಿಕಾಸ್ ಹೈಕಮಾಂಡ್ ಅಳೆದು ತೂಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇಲ್ಲಿದೆ. ವಿರೋಧ ಪಕ್ಷವನ್ನ ಅಥವಾ ಎದುರುಗಡೆ ಇರುವ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಬೇರೆ ಬೇರೆಯ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅವರನ್ನು ಕಟ್ಟಿ ಹಾಕಬಹುದು. ಆದರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕದನ ಆಗ್ತಾ ಇದೆ. ಡಿಕೆಶಿ ಮನೆಯಲ್ಲಿ ಇವತ್ತು ಕೂಡ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಶ್ರೀ ಗುರುಸಿದ್ದೇಶ್ವರ ದೇವಸ್ಥಾನದ ಗದ್ದಿಗೆಯನ್ನು ತಂದು ಪೂಜೆಯನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಜನಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಕಳೆದ ಒಂದೆರಡು ಗಂಟೆಯಿಂದ ಈ ಪೂಜೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಸಿಎಂ ಆಗ್ತಾರೆ ಎನ್ನುವಂತಹ ಭವಿಷ್ಯವನ್ನು ನುಡಿದಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲವೊಂದಿಷ್ಟು ಜನ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಸದಾಶಿವ ನಗರದಲ್ಲಿ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಹೆಚ್ಚು ಕಡಿಮೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಡಿಕೆ ಶಿವಕುಮಾರ್ ಮನೆಯಿಂದ ಆಚೆನೆ ಬರ್ತಾ ಇಲ್ಲ. ಒಂದು ಮತ್ಸ್ಯ ಸಮ್ಮೇಳನ ಇತ್ತು, ಅದಕ್ಕೆ ಹೋಗಿದ್ರು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಏನೋ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ಹೋಗಿದ್ದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೊರಗಡೆ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಳ್ತಾ ಇಲ್ಲ. ಹೆಚ್ಚಾಗಿ ಸಮಯವನ್ನು ಮನೆಯಲ್ಲೇ ಕಳೀತಾ ಇದ್ದಾರೆ. ಇದೀಗ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಬಿಕಾಸ್ ಮುಖ್ಯಮಂತ್ರಿ ಹುದ್ದೆ ಎನ್ನುವಂಥ ವಿಚಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಬಲು ಎಚ್ಚರದಿಂದಲೇ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹಾದಿ ಬೀದಿಯಲ್ಲಿ ಮಾತನಾಡಿಕೊಳ್ಳುವ ಪ್ರಯತ್ನವನ್ನು ಅಥವಾ ಅದನ್ನು ತೆರೆದಿಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ಒಂದು ಗಂಭೀರವಾದಂಥ ಹೇಳಿಕೆಗಳನ್ನು ಕೊಟ್ಟು, ಬಟ್ ಯಾರಿಗೆ ಮೆಸೇಜ್ಗಳನ್ನು ಹೇಗೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಎಲ್ಲವನ್ನೂ ಕೂಡ ಸರಿಯಾಗಿ ಮಾಡ್ತಾ ಇದ್ದಾರೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಅವರು ಮನೆಗೆ ಹೋಗದೇನೆ ಅವ್ರನ್ನ ಭೇಟಿ ಮಾಡಲಿಲ್ಲ. ಅವರು ನಿನ್ನೆ ಕಾರ್ನಲ್ಲಿ ಏನೋ ಒಂದು ಅರ್ಧ ಗಂಟೆ ಹೋಗಿದ್ದು ಬಿಟ್ಟರೆ ಅವರನ್ನು ಹೋಗಿ ಏನೋ ಮಾತುಕತೆಯನ್ನು ನಡೆಸ್ಕೊಂಡು ಬಂದರು, ಏನೋ ಮಾತುಕತೆ ಆಗಿಬಿಡ್ತು. ನೋ ಆ ಥರದ್ದು ಯಾವುದೂ ಆಗಲಿಲ್ಲ. ಸ್ವಾಮೀಜಿಗಳು ಬಂದಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಿವಿಧ ಮಠಾಧೀಶರುಗಳು, ಸ್ವಾಮೀಜಿಗಳು, ಅರ್ಚಕರು, ಪುರೋಹಿತರು ಇವರೆಲ್ಲ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ವಿಶೇಷವಾದಂತಹ ಪೂಜೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ. ಶ್ರೀ ಗುರುಸಿದ್ದೇಶ್ವರ ದೇವಸ್ಥಾನದ ಗದ್ದಿಗೆಯನ್ನು ತೆಗೆದುಕೊಂಡು ಬಂದು ಇದೀಗ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದು ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಕಳೆದೊಂದು ವಾರದಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇದೊಂದು ಅಂತ್ಯ ಹಾಡೋದಕ್ಕೆ ಬಂತ, ಕ್ಲೈಮ್ಯಾಕ್ಸ್ಗೆ ಬಂದು ನಿಂತ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಜನಾರ್ದನ, ಒಂದು ಅಂತ್ಯ ಹಾಡೋದಕ್ಕೆ ಬಂತ, ಇದೆಲ್ಲವೂ ಕೂಡ ಆಗುತ್ತಾ ಇನ್ನು 2-3 ದಿನಗಳಲ್ಲಿ ಎಲ್ಲವೂ ಫೈನಲ್? ಪ್ರವೀಣ್, ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಎಲ್ಲ ಸಮಸ್ಯೆಗೂ, ಎಲ್ಲ ಗೊಂದಲಕ್ಕೂ ಪರಿಹಾರ ಸಿಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ
ಈಗ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿ ಮಾತುಕತೆಯನ್ನು ಮಾಡಬೇಕು ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ, ಆ ಒಂದು ಪ್ಲ್ಯಾನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ನಂತರದಲ್ಲಿ ನಾಳೆ ಬೆಳಿಗ್ಗೆ ವಾಪಸ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಸೋನಿಯಾ ಗಾಂಧಿಯವರು ಮುಂಬೈನಿಂದ ದೆಹಲಿಗೆ ಬರ್ತಾರೆ, ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ಜೊತೆಗೆ ವೇಣುಗೋಪಾಲ್ ಅವರು ಇರ್ತಾರೆ, ಇವ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಾರೆ. ಇವರೆಲ್ಲ ಮಾತುಕತೆ ಆದ ನಂತರದಲ್ಲಿ ವೆರಿ ನೆಕ್ಸ್ಟ್ ಡೇ ಅಥವಾ ಒಂದು ದಿನ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಸಿದ್ದರಾಮಯ್ಯನವ್ರನ್ನ ಇಬ್ಬರನ್ನೂ ಕೂಡ ಕರೆಸಿ ಮಾತುಕತೆ ಮಾಡಲಾಗತ್ತೆ ಅನ್ನೋಂಥ ಚರ್ಚೆ ಒಂದು ಕಡೆಯಲ್ಲಿ ಕೇಳಿಬರ್ತಾ ಇದೆ. ಇದರ ನಡುವೆಯಲ್ಲಿ ಇನ್ನೊಂದಿಷ್ಟು ಬೆಳವಣಿಗೆ ಆಗಿರೋದು ಏನಂತಂದರೆ ಪ್ರವೀಣ್, ಬೆಂಗಳೂರಿನಲ್ಲಿ ಆಗಿರುವಂತಹ ಬೆಳವಣಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇವತ್ತು ಪೂಜೆ ನಡೀತಾ ಇದೆ. ಪೂಜೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಪ್ರತಿನಿತ್ಯ ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದಲ್ಲಿ ವಿಶೇಷವಾದಂಥ ಪೂಜೆಗಳು ನಡೀತಾ ಇದ್ದಾವೆ, ಮೇಲಿಂದ ಮೇಲೆ ಪೂಜೆಗಳು ನಡೀತಾ ಇದ್ದಾವೆ. ಇವತ್ತು ಕೂಡ ತುಮಕೂರಿನ ಹಂದನಕೆರೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಬರುವಂಥ ಹಂದನಕೆರೆಯ ಶ್ರೀ ಗುರುಗಿರಿ ಸಿದ್ದೇಶ್ವರ ದೇವಸ್ಥಾನದ ಗದ್ದುಗೆಯನ್ನು ತಂದು ಪೂಜೆಯನ್ನು ಮಾಡಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವರಲ್ಲಿ ಪೂಜೆ ನಡೆಯೋದೇನು ಹೊಸದೇನಲ್ಲ, ವಿಶೇಷವೇನಲ್ಲ, ಸದಾಕಾಲ ಪೂಜೆ ನಡೆಯುತ್ತಾ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಅವರು ನಂಬಿರುವಂಥ ಜ್ಯೋತಿಷಿಗಳಲ್ಲಿ ಕೇಳ್ತಾ ಇದ್ದಾರೆ. ಅವರ ಒಂದು ಸೂಚನೆ ಪ್ರಕಾರ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಈ ಎಲ್ಲ ಗೊಂದಲಕ್ಕೆ ಬಗೆಹರಿದು ಅವರು ಅಂದುಕೊಂಡಿರುವಂತಹ ಕಾರ್ಯ ಈಡೇರಲಿ, ಅರ್ಥಾತ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲಿ ಅನ್ನೋಂಥ ವಿಚಾರವಾಗಿ ಈ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಅನ್ನೋದು ಎಲ್ಲರಿಗೂ ಕೂಡ ಹೊರ ಜಗತ್ತಿಗೆ ಸ್ಪಷ್ಟವಾಗಿರುವಂಥ ವಿಚಾರ. ಇದರ ಜೊತೆಯಲ್ಲಿ ಪ್ರವೀಣ್, ಇನ್ನೊಂದು ಬೆಳವಣಿಗೆ, ಡಿ ಕೆ ಶಿವಕುಮಾರ್ ಕಳೆದ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಂತ ಇದು ಸ್ಪಷ್ಟವಾಗಿ ಇಲ್ಲದೇ ಇದ್ರೂ ಸಹಿತ ಒಂದಷ್ಟು ಬೆಳವಣಿಗೆಗಳು ಅದು ಎಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅವರ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಬೇಕು, ಅದು ಡಿನ್ನರ್ ನೆಪದಲ್ಲಿ ಸೇರುವಂಥ ರಾತ್ರಿ ಊಟಕ್ಕೆ ಸೇರುವ ನೆಪದಲ್ಲಿ ಅವರೆಲ್ಲ ಒಂದು ಕಡೆಯಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋಂಥ ಪ್ಲ್ಯಾನನ್ನು ಅವರು ಮಾಡ್ಕೊಳ್ತಾ ಇದ್ದರು ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಆದರೆ ಅದಕ್ಕೆ ಇದ್ದಕ್ಕಿದ್ದಾಗೆ ಹಠಾತ್ತಾಗಿ ಬ್ರೇಕ್ ಬಿದ್ದಿದೆ ಅನ್ನೋಂಥ ಮಾಹಿತಿ ಇನ್ನೊಂದು ಕಡೆಯಿಂದ ಬರ್ತಾ ಇದೆ. ಇವತ್ತು ನಡಿಬೇಕಾಗಿದ್ದಂತಹ ಒಂದು ಸಭೆ ಅಥವಾ ರಾತ್ರಿ ಊಟಕ್ಕೆ ಸೇರ್ತಾ ಇರುವಂಥ ಒಂದು ಪ್ಲ್ಯಾನ್ ಏನಿತ್ತು ಅದು ಸದ್ಯಕ್ಕೆ ರದ್ದಾಗಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಒಂದು ಕಡೆಯಲ್ಲಿ ಹೇಳ್ತಾ ಇರೋದೇನೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ, ಯಾವುದೇ ಗುಂಪುಗಾರಿಕೆಯನ್ನು ಮಾಡಬೇಡಿ, ಹೊರ ಜಗತ್ತಿಗೆ ಗೊತ್ತಾಗುವ ಹಾಗೆ ನಡ್ಕೋಬೇಡಿ, ಆ ರೀತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೈಕಮಾಂಡ್ ಹೇಳ್ತಾ ಇದೆ ಅನ್ನೋಂಥ ಒಂದು ಮಾಹಿತಿ ಒಂದು ಕಡೆಯಲ್ಲಾದರೆ, ಇನ್ನೊಂದು ಮೂಲಗಳು ಹೇಳ್ತಾ ಇರೋದೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಈ ಕುರಿತಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಈ ಒಂದು ವಿಚಾರಗಳನ್ನೆಲ್ಲ ತಿಳಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರ ಒಂದು ಟೀಮನ್ನು ಭೇದಿಸಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳುವಂತಹ ಅಥವಾ ಅವರ ಮನಸ್ಸನ್ನು ಒಲಿಸುವಂತಹ ಒಂದು ಪ್ರಯತ್ನಕ್ಕೆ ಸಕ್ಸಸ್ ಆಗ್ತಾ ಇದ್ದಾರಾ, ಮುಂದಾಗ್ತಾ ಇದ್ದಾರಾ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪ್ರವೀಣ್. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದಾಗ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಇದು ತಾರ್ಕಿಕ ಹಂತದ ಹಂತಕ್ಕೆ ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ದೆಹಲಿಗೆ ಇವರಿಬ್ಬರೂ ಹೋದರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ದೆಹಲಿಗೆ ತೆರಳಿದರೆ ಬಹುಶಃ ಅಲ್ಲಿ ಒಂದು ತೀರ್ಮಾನ ಆಗಿ ಯಾವಾಗ ಅಧಿಕಾರ ಹಸ್ತಾಂತರ ಇಲ್ಲ ಅಂದರೆ ಏನು, ಇದೆಲ್ಲ ವಿಚಾರಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಮಾಡೋದೇ ಆದರೆ ಯಾವ ದಿನಾಂಕ, ಯಾವ ಸಮಯ ಎಲ್ಲವೂ ಕೂಡ ನಿಗದಿಯಾಗಿ ಅಲ್ಲಿಂದನೇ ಬರುವಂಥ ಸಾಧ್ಯತೆ ಇದೆ. ಇದರ ನಡುವೆಯಲ್ಲಿ 8ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಏನೇ ಇದ್ದರೂ ಸಹಿತ ಡಿಸೆಂಬರ್ 8ರ ಒಳಗಡೆನೆ, ಅಂದರೆ ಕೊನೆಯ ದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿ ಅಧಿವೇಶನಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕಿಂತಲೂ 4-6 ದಿನ ಮುಂಚಿತವಾಗಿಯೇ, ಅಂದರೆ ಇನ್ನೊಂದು 2-3 ದಿನದಲ್ಲೇ ಈ ಎಲ್ಲ ಗೊಂದಲಕ್ಕೂ ತೆರೆ ಎಳೆಯಲೇಬೇಕಾದಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.